ಇವತ್ತಿನ ಕನ್ನಡ ಸೀರಿಯಲ್ ಅಪ್ಡೇಟ್ ಬಂದು ಈ ಪ್ರೊಮೋದಲ್ಲಿ ನೋಡಿರೋ ಥರ ನಿಧಿನ ಪೊಲೀಸ್ನವ್ರು ಅರೆಸ್ಟ್ ಮಾಡಿರ್ತಾರೆ. ಹೆಂಗಪ್ಪ ಅಂತ ಅಂದರೆ, ನಿಧಿ ಈಗ ರ್ಯಾಪಿಡೋ ಟೈಪು ಒಂದು ವರ್ಕ್ ಮಾಡ್ತಿರ್ತಾಳೆ. ಅದರಲ್ಲಿ ಒಂದು ಟ್ರಿಪ್ ಬಂದಿರುತ್ತೆ. ಆ ಟ್ರಿಪ್ಪಲ್ಲಿ ಒಬ್ಬಳು ಕುರುಡಿ ಬಂದಿರ್ತಾಳೆ. ಆ ಕುರುಡಿನ ಬುಡೋಕ್ಕೋಸ್ಕರ ಅವಳು ಹೋಗಿರ್ತಾಳೆ. ಆ ಜಾಗ ಒಂಥರ ಸರಿ ಇರಲ್ಲ. ಅದು ಬಂದು ದಂಧೆ ನಡೆಸೋ ಜಾಗ ಅಂತ ಇವಳು ಗೊತ್ತಿರಲ್ಲ. ಇವಳು ಬುಡಕ್ಕೆ ಹೋಗ್ತಾಳೆ. ಬುಡಕ್ಕೆ ಹೋದಾಗ ಕಂಡವಳು ನನ್ನನ್ನು ಸ್ವಲ್ಪ ಮೇಲ್ಗಡೆ ಕರ್ಕೊಂಡೋಗ್ಬಿಡಿ ಅಂತ ಹೇಳಿ ಅವಳನ್ನು ಬಿಡಿಸ್ಕೊಳ್ತಾರೆ. ಅಷ್ಟರಲ್ಲಿ ಇದೆಲ್ಲ ಮಾಡಿಸಿರೋದು ಸಂಜು. ಅಷ್ಟರಲ್ಲಿ ಪೊಲೀಸ್ನವ್ರು ಬಂದು ಇವರನ್ನು ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ನಿಧಿಗೆ ತುಂಬ ಟಾರ್ಚರ್ ಕೊಡ್ತಿರ್ತಾರೆ. ಸಂಜು ಬಂದು ಕೆಟ್ಟದಾಗೆಲ್ಲ ಮಾತಾಡ್ತಾ ಇರ್ತಾನೆ ಇವಳ ಬಗ್ಗೆ. ಏನಮ್ಮ ಮಾಡ್ತಿದ್ಯಾ ನಿನ್ನ ಕೆಲಸನ ಅಂತ ಪೊಲೀಸ್ನವ್ರು ಕೇಳಿದಾಗ ಸಂಜು ಹೇಳ್ತಾನೆ, ಅದೇ ಸರ್ ದಂಧೆ ನಡೆಸ್ತಾಳೆ ಅವಳು ಅಂತ. ನಿಧಿ ಬಗ್ಗೆ ಸಂಜು ತುಂಬ ಕೆಟ್ಟದಾಗಿ ಮಾತಾಡ್ತಾನೆ. ಇಲ್ಲಿ ಮನೇಲಿ ನಿಧಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಫುಲ್ಲು ಹುಡುಕಾಟ ನಡೀತಾ ಇರುತ್ತೆ. ನಿಧಿ ಮೊಬೈಲ್ನು ಕಿತ್ಕೊಂಡಿರ್ತಾರೆ. ಸರ್ ನನಗೆ ಫೋನ್ ಕೊಡಿ, ನಾನು ಫೋನ್ ಮಾಡಬೇಕು ಅಂತ ಎಷ್ಟೇ ಕೇಳಿದ್ರು ಪೊಲೀಸ್ನವರು ಅವಳಿಗೆ ಮೊಬೈಲ್ ಕೊಡೋಲ್ಲ. ಯಾಕಂತ ಅಂದರೆ ಸಂಜುವಿಂದ. ಆದರೆ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಈ ಕಾನ್ಸ್ಟೇಬಲ್ ಅದೇ ಜೊತೆಯಲ್ಲಿ ಇಲ್ಲಿ ಅವ್ರ ಅಪ್ಪ ಇದ್ರಲ್ಲ ಅವರು ಇವಳ ಹತ್ರ ಈ ಥರ ಎಲ್ಲ ನಡ್ಕೊಳ್ತಿರೋದು ನೋಡ್ಬಿಟ್ಟು ಅವರು ಪೊಲೀಸ್ನವ್ರು ಅಂದರೆ ಅವ್ರ ಹೆಡ್ ಸಾಹೇಬ್ರ ವಿರುದ್ಧವಾಗಿ ಅವ್ನು ಮಾತಾಡ್ತಾನೆ. ಆವಾಗ ಅವನಿಗೂ ಬೈತಾರೆ. ಅವನ ಆಮೇಲೆ ಊಟ ತಂದುಕೊಡ್ತಾನೆ ನಿಧಿಗೆ. ಆದರೆ ಅಷ್ಟರಲ್ಲಿ ಇವ್ರು ಬಂದ್ಬಿಟ್ಟು ಊಟನೂ ಮಾಡೋಕ್ಕೆ ಬಿಡೋಲ್ಲ. ನಿಧಿಗೆ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಾರೆ. ಬಾ ನೀನು ಬಂದು ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಆಗ ನಿಧಿನ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಿದಾಗ ಇವರು ಕಾನ್ಸ್ಟೇಬಲ್ ಇದ್ದವರು, ಸರ್ ಏನಿದು ಪೊಲೀಸ್ ಸ್ಟೇಷನ್ ನೀವೇನು ಮಾಡ್ತಿದ್ದೀರಾ, ಅವಳು ನನ್ನ ಮಗಳು ಸಮಾನ, ಯಾಕೆ ನೀವು ಹಿಂಗೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆ ಹೆಡ್ ಪೊಲೀಸ್ ಬಂದ್ಬಿಟ್ಟು, ಓ ನಿನ್ನ ಮಗಳು ಹಿಂಗೆ ಏನಾದ್ರು ದಂಧೆ ನಡೆಸ್ತಾಳ ಅಂತ ಕೇಳಿದಾಗ, ಸರ್ ಅವ್ನು ಫುಲ್ ರೈಸ್ ಆಗ್ತಾನೆ. ನನ್ನ ಬಗ್ಗೆ ನನ್ನ ಮಕ್ಕಳ ಬಗ್ಗೆ ಮಾತಾಡಬೇಡಿ, ನನ್ನ ಕೆಲಸ ಏನಿದೆ ಅದಷ್ಟೇ, ನನ್ನ ಸ್ವಾಭಿಮಾನಕ್ಕೆ ಬಂದರೆ ಸರಿ ಇರಲ್ಲ. ನಾನು ನಿಮ್ಮ ಪೊಸಿಷನಲ್ಲಿ ನಿಮ್ಗಿಂತ ಕಮ್ಮಿ ಇರ್ಬೋದು, ಅದೇ ಸ್ವಾಭಿಮಾನದಲ್ಲಿ ನಾನು ನಿಮ್ಗಿಂತ ಮೇಲಿದ್ದೀನಿ ಅಂತ ಆ ಪೊಲೀಸ್ನವ್ರಿಗೆ ಕೇಳಿ, ಹೌದಾ ನಿಂಗೆ ಅಷ್ಟೊಂದು ಸ್ವಾಭಿಮಾನ ಇದೆಯಾ ಅಂದ್ಬಿಟ್ಟು ಅವನಿಗೆ ಕೆನ್ನೆಗೆ ಹೊಡಿತಾನೆ ಇರ್ತಾನೆ. ಇದನ್ನು ನೋಡಿದ ನಿಧಿ, ಬೇಡ ಸರ್ ಅವ್ರಿಗೆ ಹೊಡಿಬೇಡಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಇಲ್ಲಿ ಸಂಜು ಇಂಟೆನ್ಷನ್ ಏನಿತ್ತು ಅಂತ ಅಂದರೆ, ಒಂದು ರಾತ್ರಿ ನಿಧಿನ ಮನೆಯಿಂದ ಹೊರಗಡೆ ಇಡಬೇಕು, ಅದರಿಂದ ಅವಳ ಬಗ್ಗೆ ಮನೇಲಿ ಕೆಟ್ಟದಾಗಿ ಮಾತಾಡಬೇಕು ಅನ್ನೋದು ಇದು ಸಂಜು ಪ್ಲ್ಯಾನ್ ಆಗಿರುತ್ತೆ. ಇದು ಸಂಜು ಪ್ಲ್ಯಾನೋ ಇಲ್ಲ ಅವ್ರ ಅಪ್ಪನ ಪ್ಲ್ಯಾನೋ ಅನ್ನೋದು ಇನ್ನೂ ನೀಟಾಗಿ ಡಿಸ್ಕ್ಲೋಸ್ ಆಗಿಲ್ಲ. ಯಾಕಂತ ಅಂದರೆ ಮೊನ್ನೆ ಎಪಿಸೋಡಲ್ಲಿ ಅವರೆಲ್ಲ ಐಸ್ ಕ್ರೀಮ್ ಪಾರ್ಲರಲ್ಲಿ ಇವ್ರು 3 ಜನನೂ ಸಂತೋಷವಾಗಿ ಕೂತಿರೋದು ನೋಡಿ ಅವ್ರ ಅತ್ತೆ ಮತ್ತು ಸಂಜು ಅವ್ರ ಅಪ್ಪಂಗೆ ಫೋಟೋ ಕಳಿಸ್ದಾಗ ಅವನೇನೋ ಹೇಳ್ತಾನೆ ಪ್ಲ್ಯಾನ್ನ. ಆ ಪ್ಲ್ಯಾನ್ ಏನಾದ್ರು ಇವ್ರು ಎಕ್ಸಿಕ್ಯೂಟ್ ಮಾಡಿದಾರ ಅನ್ನೋದು ಇನ್ನೂ ಗೊತ್ತಿಲ್ಲ. ಒಂದು ರಾತ್ರಿ ಫುಲ್ ಅವಳು ಅಲ್ಲೇ ಕಳೀತಾಳೆ. ಆದರೆ ಕಾರಣ ಫುಲ್ ಟ್ರೈ ಮಾಡ್ತಾನೆ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೋಕ್ಕೆ. ಬಟ್ ಅವನು ಯಾವುದ್ಯಾವುದೋ ಅಡ್ರೆಸ್ ಸಿಗುತ್ತೆ ಅವಳು ಸಿಗೋಲ್ಲ. ಅಟ್ ದ ಎಂಡಲ್ಲಿ ಅವನಿಗೆ ನಿಧಿ ಅಡ್ರೆಸ್ ಸಿಗುತ್ತೆ. ಅಷ್ಟರಲ್ಲಿ ಬೆಳಕಾಗ್ಬಿಟ್ಟಿರುತ್ತೆ. ಬೆಳಕಾದ್ಮೇಲೆ ಲೇಡಿ ಕಾನ್ಸ್ಟೇಬಲೇ ಅವಳನ್ನು ಪೊಲೀಸ್ ಸ್ಟೇಷನಿಂದ ಹೊರಗಡೆ ಕಳಿಸ್ತಾರೆ. ಇವಳು ನಾನು ಒಬ್ಬಳೇ ಹೋಗ್ತೀನಿ ಬಿಡಿ ಅಂತ. ಇವಳು ಬೇಜಾರಲ್ಲಿ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಬರ್ತಾಳೆ. ಅಷ್ಟರಲ್ಲಿ ಕಾರಣ ಆ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾನೆ, ಬೈಕಿಂದ ಇಳಿತಾನೆ. ಕಾರಣ ನೋಡಿದ್ನಿದೆ ಸರ್ ಅಂತ ಹೋಗಿ ಅವನನ್ನು ತಪ್ಕೊಳ್ತಾಳೆ. ಅದೇ ಇವತ್ತಿನ ಅಪ್ಡೇಟ್.